ಬೀದಿ ನಾಯಿಗಳ ಅನಿರೀಕ್ಷಿತ ಮನಸ್ಥಿತಿಯ ಕುರಿತು ಸುಪ್ರೀಂ ಕೋರ್ಟ್ ಅಭಿಪ್ರಾಯಕ್ಕೆ ನಟಿ ರಮ್ಯಾ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪುರುಷರ ಮನಸ್ಥಿತಿಯೂ ಅನಿರೀಕ್ಷಿತ. ಯಾವಾಗ ಯಾರ ಮೇಲೆ ರೇಪ್ ಮಾಡ್ತಾರೆ, ಯಾರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳುತ್ತಾ, ನಾಯಿಗಳಿಗೂ, ಬೀದಿ ನಾಯಿಗಳು ಯಾವ ಕಚ್ತಾವೋ ಅವುಗಳಿಗೂ ಮತ್ತು ಗಂಡಸರಿಗೂ ಹೋಲಿಕೆ ಮಾಡಿ ಮಾತಾಡಿದ್ದಾರೆ ರಮ್ಯಾ ಮೇಡಮ್. ಇವ್ರು ಏನಾಗುತ್ತೋ ಒಂದೊಂದ್ಸರಿ ಅಲ್ಲ. ಈ ಹಿಂದೆನೂ ಅವರು ಬಹಳ ಒಂದು ಪೋಸ್ಟ್ ಹಾಕಿದ್ರು, ವಿ ಆರ್ ವೇಟಿಂಗ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ, ಸೇವ್ ಡಾಗ್ಸ್. ಓಕೆ, ಪ್ರಾಣಿ ಪ್ರೀತಿಯನ್ನ ನಾವು ಒಪ್ಕೊಳ್ತೀವಿ. ನಿಮ್ಮ ಪ್ರಾಣಿ ಪ್ರೀತಿಯ ಬಗ್ಗೆ ನಮ್ಗೆಲ್ರಿಗೂ ಕೂಡ ಒಪ್ಪಿಗೆ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ ರಮ್ಯಾ ಮೇಡಮ್. ಆದ್ರೆ ನೀವು ಕೊಡುವಂತ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಈ ತರ ನೋಡಿ, ನಮ್ಮ ತಂದೆ ಒಬ್ಬ ಗಂಡಸು, ಹೌದಾ, ನಮ್ ಗಂಡ ಒಂದ್ ಗಂಡಸು, ನನ್ನ ಮಗ ಒಂದ್ ಗಂಡಸು, ನನ್ನ ಕಲೀಗ ನೀವು ಗಂಡಸರು, ಅವ್ರು ಓಟ್ ಹಾಕಿದಂತಹ ಮತದಾರರು ಗಂಡಸರು, ಹೌದಾ? ರಮ್ಯಾ ಅವ್ರಿಗೆ ಓಟ್ ಹಾಕಿದ್ರಲ್ಲ ಮಂಡ್ಯದಲ್ಲಿ, ಅವರೆಲ್ಲ ಗಂಡಸರು, ಬಹಳಷ್ಟು ಅರ್ಧಕ್ಕಿಂತ ಹೆಚ್ಚು ಗಂಡಸರು. ಅವ್ರನ್ನೆಲ್ಲರನ್ನು ನೀವು ಬೀದಿ ನಾಯಿಗಳಿಗೆ ಹೋಲಿಸ್ಬಿಟ್ರೆ ಹೆಂಗೆ ಮೇಡಮ್? ಮಾತಾಡುವಾಗ ನೀವು ಒಂದು ಬಿಗಿ ಬೇಡವಾ ನಿಮ್ಗೆ? ಹೌದು, ಇದ್ದಾರೆ ಕಾಮಪಿಶಾಚಿಗಳು, ರಸ್ತೆಗಳಲ್ಲಿ ಇದ್ದಾರೆ. ಯಾವಾಗ ಹೇಗೆ ಕಾಮತೃಷೆಗಾಗಿ ಹುಟ್ಟಿದ ಮಕ್ಕಳನ್ನೂ ಬಳಸ್ಕೊತಾರೆ, ಸಾಯ ಮುದುಕಿನೂ ಬಳಸ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ. ನೀವು ಇನ್ ಜನರಲ್ ಆಗಿ ಪುರುಷರ ಮನಸ್ಥಿತಿಗೂ ಬೀದಿ ನಾಯಿಗಳಿಗೂ ನೀವು ಹೋಲಿಕೆ ಮಾಡಿ ಮಾತಾಡೋದು ಏನ್ರಿ ಮೇಡಮ್? ನೀವು ಈ ಬಗ್ಗೆ ನಾವು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ವಿ. ನೀವು ಯಾರೋ ಕಿಡಿಗೇರಿಗಳು ನಿಮ್ಮ ವಿರುದ್ಧ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನೇ ಇಲ್ಲಿ ಕೂತು ಮೇಜ್ ತಟ್ಟೆ ಹೇಳಿದೆ, ರಮ್ಯಾ ಮೇಡಮ್ ಕರೆಕ್ಟಾಗಿ ಮಾಡಿದ್ದೀರಾ, ನೀವು ಸರಿಯಾಗಿ ಮಾಡಿದ್ದೀರಾ ನೀವು ಅಂತ. ಅರೆಸ್ಟ್ ಮಾಡಿ ಬಿಡ್ಲಿಲ್ಲ, ಅದು ತಾಕತ್ತು ಒಬ್ಬ ಹೆಣ್ಮಗಳದಂತ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ವಿ. ಆ ಕಮಲ್ ಹಾಸನ್ ವಿಚಾರದಲ್ಲೂ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ರಿ. ಇದೇನೋ ಪಾಪ ಬೀದಿ ನಾಯಿಗಳಿಗೆ ಗಂಡಸರನ್ನ ನೀವು ಹೋಲಿಕೆ ಮಾಡಿಬಿಟ್ರೆ ಪ್ರಪಂಚ ಮುಂದುವರಿಯೋದು ಹೆಂಗೆ? ಹೌದಲ್ವಾ? ಸೊ ಇಂಥವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಮೇಡಮ್ ನೀವು.